ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಾದಿ ಮಾತಾಡ್ತಾ ಇದ್ದೀನಿ. ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರು 6 ಲಕ್ಷ ಜನ ಏನಿದ್ರು ಇಷ್ಟು ದಿನ ಕೂಡ ನಾವು ಬೈಕ್ ಟ್ಯಾಕ್ಸಿ ನಂಬಿಕೊಂಡು ಈ 6 ಲಕ್ಷ ಕುಟುಂಬಗಳು ಜೀವನ ಸಾಗಿಸ್ತಾ ಇದ್ರು. ಆದರೆ ಇವಾಗ ಜೀವನ ಆಗ್ತಾ ಇಲ್ಲ. ಕಾರಣ ಏನಂದ್ರೆ ಬೈಕ್ ಟ್ಯಾಕ್ಸಿ ನಾವು ಯಾರು ಕೂಡ ಮಾಡ್ತಾ ಇಲ್ಲ. ಇದಕ್ಕೆ ರಾಜ್ಯ ಸರ್ಕಾರದವರು ಆದಷ್ಟು ಬೇಗ ಬೈಕ್ ಟ್ಯಾಕ್ಸಿಗೆ ಪಾಲಿಸಿ ಜಾರಿಗೆ ತರಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಇದರಿಂದ ಎಷ್ಟೋ ಸಂಸಾರಗಳು ಬೀದಿಗೆ ಬಂದಿವೆ. ಈಗ ನಮ್ಮದೇ ಆಗಿರ್ಬೋದು, ಮಕ್ಕಳ ಫೀಸ್ ಆಗಿರ್ಬೋದು, ಅವ್ರದ್ದು ದಿನನಿತ್ಯದ ಖರ್ಚುಗಳು ಆಗಿರ್ಬೋದು, ಊಟ ತಿಂಡಿ ಆಗಿರ್ಬೋದು, ಯಾವುದನ್ನು ಕೂಡ ನಮಗೆ ಸರಿದೂಗಿಸ್ಕೊಳಕ್ಕೆ ಆಗ್ತಾನೆ ಇಲ್ಲ. ದಯವಿಟ್ಟು ಇದನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇಬ್ಬರೂ ಕೂಡ ಇದನ್ನು ಪರಿಗಣಿಸಿ ನಮಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಮ್ಮ ರಾಜ್ಯ ಸರ್ಕಾರಕ್ಕೆ ಇ-ಕಾಮರ್ಸ್ ಸರ್ವಿಸ್ ಆಗಲಿ, ಫುಡ್ ಸರ್ವಿಸ್ ಆಗಲಿ, ವೈಟ್ ಬೋರ್ಡ್ ಅಲ್ಲಿ ಕಮರ್ಷಿಯಲ್ ಪರ್ಪಸ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಬೈಕ್ ಟ್ಯಾಕ್ಸಿ ಮಾತ್ರ ಯಾಕೆ ನಿರ್ಬಂಧ ಮಾಡಿದಿರಾ ಅಂತ ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ. ಬಟ್ ಇನ್ನೊಂದು ಹೇಳ್ತೀನಿ, ಇಲ್ಲಿ 6 ಲಕ್ಷ ಜನ ದುಡಿಮೆ ಮಾಡ್ತಾ ಇದ್ದಾರೆ ಅಂದ್ರೆ ಒಂದೇ ಒಂದು ನಿದರ್ಶನ. 21ನೇ ತಾರೀಕು ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರು ಮೈಸೂರು, ಮಂಡ್ಯ, ಮದ್ದೂರು, ತುಮಕೂರು ಎಲ್ಲಾ ಕಡೆಯಿಂದ ಇಡೀ ಕರ್ನಾಟಕದಲ್ಲಿ ಬೈಕ್ ರ್ಯಾಲಿನ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ನಮ್ಮ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಅಂತ. ಅದರಿಂದನೇ ನಮಗೆ ಜೀವನೋಪಯೋಗ ನಡೀತಾ ಇರೋದು. ಅದರಲ್ಲೂ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಅಲ್ಲಿಂದ ಕ್ಲಿಯರ್ ಆಗ್ತಾ ಇದೆ. ಆದಷ್ಟು ನಮಗೆ ಬೈಕ್ ಟ್ಯಾಕ್ಸಿ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೋತಾನೆ ಇದ್ದೀವಿ. ನಾನು ಕಳೆದ 4 ವರ್ಷದಿಂದ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಬರೋ ಇನ್ಕಮ್ನ ನಮ್ಮ ಮನೆಯನ್ನ ರನ್ ಮಾಡ್ತಾ ಇದ್ದೀನಿ. ಇವಾಗ ನಿಲ್ಲಿಸೋದ್ರಿಂದ ತುಂಬ ಊಟ ತಿಂಡಿಗೆ ತುಂಬ ಕಷ್ಟ ಆಗ್ತಾ ಇದೆ. ಖಂಡಿತ ನಮಗೆ ಬೈಕ್ ಟ್ಯಾಕ್ಸಿನ ಮಾಡೋಕ್ಕೆ ಅನುಮತಿ ಕೊಡಬೇಕಂತ ತುಂಬ ಕೇಳ್ಕೊತಾ ಇದ್ವಿ. ನಾವು ಕೂಡ ಮನುಷ್ಯರೇ, ನಾವು ಬೇರೆ ಕಡೆಯಿಂದ ಏನೋ ಬಂದಿಲ್ಲ. ನಾವು ಕರ್ನಾಟಕದವರೇ. ನಮಗೆ ಬೈಕ್ ಟ್ಯಾಕ್ಸಿ ಪಾಲಿಸಿ ಜಾರಿಗೆ ತರಲೇಬೇಕು ರಾಜ್ಯ ಸರ್ಕಾರ ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಹಾಗೂ ನಾವು ಕೇಂದ್ರ ಸರ್ಕಾರದ ಶ್ರೀ ನರೇಂದ್ರ ಮೋದಿ ಅವರಿಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಮತ್ತು ರಾಜ್ಯ ಸರ್ಕಾರ CM ಸಿದ್ದರಾಮಯ್ಯ ಅವರಿಗೆ, ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿನವರಿಗೆ ಎಲ್ಲರೂ ಕೂಡ ನಾವು ಒಂದು ರಿಕ್ವೆಸ್ಟ್ ಲೆಟರ್ ಕೊಡ್ತಾ ಇದೀವಿ. ಇದನ್ನ ಪರಿಗಣಿಸಿ ನಮ್ಮ ಬೈಕ್ ಟ್ಯಾಕ್ಸಿಗೆ ಆದಷ್ಟು ಬೇಗ ಪಾಲಿಸಿ ಜಾರಿ ತರಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ.